OMC ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅಂದ್ರೆ ಈಗಾಗಲೇ ಈ ಒಂದು ಕೋರ್ಟ್ CBI ಕೋರ್ಟ್ ಇದೀಗ ಅಪರಾಧಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಹಾಗಾದ್ರೆ ಈಗ ಶಾಸಕರಾಗಿರುವಂತಹ ಗಂಗಾವತಿ ಶಾಸಕರು ಜನಾರ್ದನ ರೆಡ್ಡಿ ಅವರ ಭವಿಷ್ಯ ಏನಾಗತ್ತೆ? ಅಕ್ರಮ ಗಣಿಗಾರಿಕೆಯ ಕೇಸಲ್ಲಿ ಇದೀಗ ಜನಾರ್ದನ ರೆಡ್ಡಿ ಅಪರಾಧಿ. ಈಗಾಗಲೇ ಅಪರಾಧಿ ನಂಬರ್ 2 A2 ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅಪರಾಧಿ ಅಂತ ಹೇಳಿ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ. CBI ಕೋರ್ಟ್ ತೀರ್ಪನ್ನ ನೀಡಿದೆ. ರೆಡ್ಡಿ ಶಾಸಕ ಸ್ಥಾನಕ್ಕೆ ಹಾಗಾದ್ರೆ ಇದು ಕುತ್ತನ್ನ ತರತ್ತಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ 3.5 ವರ್ಷಗಳ ಕಾಲ ಚಂಚಲಗೌಡ ಜೈಲು ವಾಸವನ್ನ ಅನುಭವಿಸಿದ್ದಾರೆ ಜನಾರ್ದನ ರೆಡ್ಡಿ. ಬೆಂಗಳೂರು ಜೈಲಲ್ಲೂ ರೆಡ್ಡಿ ಶಿಕ್ಷೆಯನ್ನ ಅನುಭವಿಸಿದ್ದಾಯ್ತು. ಈಗ ಮತ್ತೆ ಜನಾರ್ದನ ರೆಡ್ಡಿ ಬಂಧನ ನಿಶ್ಚಿತಾನ. ಈಗಾಗಲೇ CBI ಕೋರ್ಟ್ ಆದೇಶ ಮಾಡಿದೆ, ಹೌದು ಈ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ. ಹಾಗಾದ್ರೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರ ಭವಿಷ್ಯ ಏನಾಗುತ್ತೆ? ರೆಡ್ಡಿನ CBI ಕೋರ್ಟ್ ಅಪರಾಧಿ ಅಂತ ಘೋಷಣೆ ಮಾಡಿ ಆಯ್ತು. ಇದೀಗ ಶಿಕ್ಷೆಯ ಘೋಷಣೆ ಮಾತ್ರ ಬಾಕಿ ಇರೋದು. CBI ಕೋರ್ಟ್ ಇದೀಗ ಶಿಕ್ಷೆಯನ್ನ ಎಷ್ಟು ಪ್ರಮಾಣ, ಎಷ್ಟು ವರ್ಷಗಳ ಕಾಲ ಅವರು ಜೈಲಲ್ಲಿ ಇರಬೇಕಾಗುತ್ತೆ ಅನ್ನೋದರ ಬಗ್ಗೆ ಘೋಷಣೆ ಮಾಡಬೇಕು. ಶಿಕ್ಷೆಯ ಪ್ರಮಾಣದ ಘೋಷಣೆ ಮಾತ್ರ ಬಾಕಿ ಇದೆ. ಹಾಗಾದ್ರೆ CBI ಕೋರ್ಟ್ ಈ ಒಂದು ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಆದೇಶವನ್ನ ಕೊಡುತ್ತೆ? ಮತ್ತೆ ಜನಾರ್ದನ ರೆಡ್ಡಿ ಬಂಧನ ನಿಶ್ಚಿತಾನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಆರೋಪ ಅಂತ ಹೇಳಿ ಅಥವಾ ಆರೋಪಿ ಅಂತ ಹೇಳಿ ಜೈಲು ವಾಸವನ್ನ ಅನುಭವಿಸಿದಂತಹ ಜನಾರ್ದನ ರೆಡ್ಡಿಯ ಭವಿಷ್ಯ ಏನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇಷ್ಟು ದಿನಗಳ ಕಾಲ ಒಂದು ಚಂಚಲಗೌಡ ಆಗಿರ್ಬೋದು ಬೆಂಗಳೂರು ಜೈಲಲ್ಲೂ ಜೈಲುವಾಸ ಅನುಭವಿಸಿದ ಬಳಿಕ ಜಾಮೀನಿನ ಮೇಲೆ ಹೊರಬಂದಂತಹ ಜನಾರ್ದನ ರೆಡ್ಡಿ ಪಕ್ಷವನ್ನ ಕಟ್ಟಿದ್ರು, ಶಾಸಕರು ಕೂಡ ಆಗಿದ್ದಾರೆ. ಆದ್ರೆ ಇದೀಗ ಈ ಒಂದು ಪ್ರಕರಣ ಅವರಿಗೆ ಮಗ್ಗಲ ಮುಳ್ಳಾಗಿ ಕಾಡ್ತಾನೆ ಇದೆ. ವಾಟ್ ನೆಕ್ಸ್ಟ್? ಅವರ ಭವಿಷ್ಯ ಏನು ಮುಂದೆ? ಖಂಡಿತವಾಗಿಯೂ ನವಿತಾ ಜನ ಇದು ಮಗ್ಗಲು ಮುಳ್ಳು ಅಂತಲೇ ಕರೆಯಬಹುದು. ಯಾಕಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಂಗಾವತಿ ಶಾಸಕರು ಆಗಿರ್ತಕ್ಕಂಥ ಸದ್ಯ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರಿಗೆ ದೆಹಲಿ CBI ನ್ಯಾಯಾಲಯ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶದ ಓಬಳಾಪುರದಲ್ಲಿ ನಡೆದಂತಹ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 13 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಈ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಈ ಪ್ರಕರಣದಲ್ಲಿ CBI ನ್ಯಾಯಾಲಯ 3,000ಕ್ಕೂ ಹೆಚ್ಚು ದಾಖಲೆಗಳನ್ನ ಪರಿಶೀಲನೆ ಮಾಡಿಸಿರ್ತಕ್ಕಂಥದ್ದು. 219 ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಜನಾರ್ದನ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು ಮತ್ತು ಗಣಿ ಉದ್ದೇಶಕ್ಕಾಗಿ ಅಕ್ರಮವಾಗಿ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸುದೀರ್ಘವಾದ ತೀರ್ಪಿನಲ್ಲಿ ನ್ಯಾಯಾಲಯ ಬರೋಬ್ಬರಿ 13 ವರ್ಷಗಳಿಂದ ನಡೆದಂತ ಈ ಒಂದು ವಿಚಾರಣೆಯಲ್ಲಿ 3,000ಕ್ಕೂ ಅಧಿಕ ದಾಖಲೆಗಳನ್ನ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳಲ್ಲೂ ಕೂಡ ಎಲ್ಲೊಂದ್ ಕಡೆ ಜನಾರ್ದನ ರೆಡ್ಡಿ ಅಪರಾಧ ಎಸಗಿರುವುದರಲ್ಲಿ ನಿಶ್ಚಿತ ಆಗಿರ್ತಕ್ಕಂಥದ್ದು. ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಲಿ ಗಂಗಾವತಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರ ಜೊತೆಗೆ BV ಶ್ರೀನಿವಾಸ್ ರೆಡ್ಡಿ ಇವರದೇ ಕಂಪನಿಯ ಅವರು CEO ಆಗಿದ್ರು. ಇವರದ IPC ಸೆಕ್ಷನ್ 180B 420 409 468 ಮತ್ತು 471 ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆ 13/2 ಜೊತೆಗೆ 13/1D ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇನ್ನ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಘೋಷಣೆ ಮಾಡುವಂಥದ್ದು. ಈಗಾಗಲೇ ಇವರು ಈ ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳಿ ಈಗ ಸಾಬೀತಾಗಿರ್ತಕ್ಕಂಥದ್ದು. 6 ವರ್ಷಕ್ಕೂ ಹೆಚ್ಚು ಶಿಕ್ಷೆಯನ್ನ ಅನುಭವಿಸಿದ್ರೆ ಜನಾರ್ದನ ರೆಡ್ಡಿ ಅವರಿಗೆ ಒಂದ್ ಕಡೆ ಕೂಡಲೇ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ. 2 ವರ್ಷಕ್ಕೂ ಹೆಚ್ಚಿನ ಇವ್ರ ಮೇಲೆ ಏನಾದ್ರು ಕೋರ್ಟ್ ಏನಾದ್ರು ತೀರ್ಪನ್ನ ಕೊಟ್ರೆ ಅಂದ್ರೆ ಅಪರಾಧಿಕ ಸ್ಥಾನದಲ್ಲಿ ಏನಾದ್ರು 2 ವರ್ಷಕ್ಕೂ ಹೆಚ್ಚಿನ ಜೈಲನ್ನ ಹಾಗೆ ಸಂಪರ್ಕದಲ್ಲಿ ಚಿದಾನಂದ ಪಟೇಲ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಇದೀಗ